ನಾನು ಭಾಳ ಹಾಳು ಮಾಡ್ಬಿಟ್ಟಲ್ಲ ರೀ ನೀನು. ನಾನು ಹೆಂಗೋ ಚೆನ್ನಾಗಿದ್ದೆ, ನಾನು ಯಾಕಿಟ್ಟ ಅಯ್ಯೋಸ್ಯ ಹೇಳು. ನಾನು ನಿನ್ಗೆ ಏನನ್ನೇ ಮಾಡಿದ್ದೆ? ನನ್ನ ಕಂಡ್ರೆ ನಿಂಗೆ ಇಷ್ಟೊಂದು ಪ್ರೀತಿ ಐತೆ, ಹಾಡೆಲ್ಲ ಹೇಳ್ತೀಯ, ಆದ್ರೂ ನಾನು ಭಾಳ ಏನು ಕಾಳು ಮಾಡಿದೆ. ನಿನ್ನ ತೋಳಿನ ಮಡಿಲಿನಲ್ಲಿ ನಾವು ಬೆಳೆದು ಎಲ್ಲ ಚೆನ್ನಾಗಿರ್ಬೇಕು. ನೀನು ದುಡ್ದು ತಂದು ಹಾಕಿದ್ರೆ ನಾವು ತಿನ್ಕೊಂಡು ಮನೆಗೆ ಚೆನ್ನಾಗಿರೀವಲ್ಲ. ನೀನು ಯಾಕೆ ಈ ಥರ ಮಾಡಿದೆ? ನನ್ನ ಭಾಳ ಯಾಕೆ ಹಾಳು ಮಾಡಿದೆ ರೀ ನೀನು? ಅಮ್ಮ ನೀನ್ ಯಾರು ನೋಡೇ ಇಲ್ಲ. ನೀನ್ ಯಾರು ನಾನು ನೋಡಿದ್ರೆ ನಿನ್ ನೋಡೇ ಇಲ್ಲ. ನೀನ್ ಯಾರು ಅನ್ನೋದು ನೀನ್ ಯಾಕೆ ನಮ್ಮ ನಿನ್ ಅಯ್ಯೋನು ಸೇಮ್ಮ ಯಾರು ಅಂತ ಗೊತ್ತಿಲ್ವ ನಿನ್ಗೆ? ನನ್ನ ಖಂಡಿತ ನಾನು ನೋಡಿ ನಂದ್ರ ದೇವ್ರಿಗೆ ಸತಗೂ ನನ್ ನೋಡಿದ್ರೆ ನಮ್ಗೆ ಮಾಡ್ಕೊಡವ ಮಾಡ್ಕೊಡವ. ಆಯ್ತು ಸಿಂಹ, ಓ ಬೇರೆ ಯಾರು ಹೆಂಗಸ್ರನ್ನ ಮುಟ್ಟಿಲ್ಲ ಅಂತ ನರಸಿಂಹಸ್ವಾಮಿ ಆಣೆ ಮಾಡಿ ಹೇಳು. ಈಗ ಬಂದ ಮನೆಗ್ ಬಂದ್ರ? ಎರಡೇ ನಿಮಿಷ ಆಯ್ತು. ಏನ್ ಬೆಳಗ್ಗೆಯಿಂದ ತುಂಬಾ ಕೆಲ್ಸ ಏನ ಪಾಪ ಅಣ್ಣರ್ಗೆ? ಇಲ್ಲ ಆಟೋ ಆಫೀಸ್ ಒಂಚೂರು ಅಂದ್ರೆ ಅಂತ ಕರ್ಕೊಂಡೋದ್ರು. ಅವ್ನ ಯಾರ ಕೂಟ ಆಮೇಲೆ ಇಲ್ಲ ಅಂಗಡಿ ಮಾತಾಡು. ಓ ಪಾಪ ಏನ್ ಮಾಡ್ತೀರ ಅನ್ನೋ ಜೀವನ ಏನನ್ನ ಮಾಡ್ಬೇಕಲ್ಲ. ಕಳ್ತನ ಮಾಡೋದು ಅಂದ್ಬಿಟ್ಟು ಎಲ್ಲ ಜೀವನ ಮಾಡ್ಬೇಕು. ಅದೇನ ಕರೆಕ್ಟ್ ಬಿಡಿ, ಕಳ್ತನ ಮಾಡೋದ್ ಬಿಟ್ಟು ಬೇಕಾರೆ ಸಕ್ಕರೆ ಹೋಗಿ ಕುಡ್ತಿದ್ವಲ್ಲ ಅಲ್ಲೆಲ್ಲ ಸುಳ್ಳು ಅಂತ ಚೆನ್ನಾಗಿಲ್ಲ. ಎಲ್ಲರಿಗೂ ಕೊಡು ಬಾಯ್. ಹಲೋ ಸಮಯ ಏನಣ್ಣ ನೀನು ಯಾರನ್ನ ಫೋನ್ ಮಾಡ್ತಾ ಇರ್ತೀಯ? ಸಕ್ಕರೆ ಬಾಯಿ ಬಿಡಕ್ ಆಗ್ತಿಲ್ಲ ಅಷ್ಟೇ. ಫೋನ್ ಹೇಳ್ಬೇಕು. ನಾನಣ್ಣ ಬೈರೇಗೌಡ್ರು. ಬೈರೇಗೌಡ್ರು ಬೈರೇಗೌಡ್ರು ಅದು ಬೇಲಿ ಹಣ್ಣಾರ ಬೇಲಿ ಹಣ್ಣು ಅಂದ್ರೆ ನೋಡ್ರಿ. ಇದು ಆಗ್ಲೇ ಯಾರೋ ಬೇಲೆಗೌಡ್ರು ಇದೆಂತ ಮಾಡಿದ್ರು ಅಲ್ಲಿ ಮಂಜಣ್ಣರ ಅಂಗಡಿತಾವ. ಇದೆಂತ ಊಟ ಆದ್ಮೇಲೆ ಅದೇನು ಕೊಡ್ತಾರಲ್ಲ, ಅದೇನು ಇದು ಮದುವೆಲಿ ರಾಮು ಹಾಕೊಳಕ್ಕೆ ಮಂಜಣ್ಣರು, ಆಮೇಲೆ ಇವರು ಇವ್ರಂತರ ಶೆಟ್ರು ಬಿದ್ದು ಬೇಕಾಯ್ತು ಅಂತ ಯಾರು ಗುಲಾಬ್ ಸಿಕ್ಕು ನನ್ನ ಮಗ. ಈಗ ಅವ್ರಿಗೆ ಸೌಂಡ್ ಕೊಡುವಂತ ಸೌಂಡ್ ಕೊಟ್ಟು ಕೇಳಿಕೊಂಡು ಏನ್ ನೀವು ದೊಡ್ಡ ಶ್ರೀಮಂತರ ಕಂಡಂಗ್ ಕಾಣ್ತಾರೆ, ಹಿಂಗೆ ಇಂಥವ್ರೆಲ್ಲ ಮಾಡ್ತಾರೆ ಅಂತ ಆವಯ್ಯ ಶ್ರೀಮಂತರ ಪಾಮಂತ್ರ ಬೆಲೆ ನೆಲ್ತಾರ ಅಂತ ಹೇಳಿ ಸ್ವಾಮಿ ಅಂದ್ರೆ ನಾವು ಮಾತಾಡಲ್ಲ ಕಣ್ರಿ ಅಂತ ಅಂದ್ರ ಅವ್ರು. ಸ್ವಾಮಿ ಮತ್ತೆ ನಾನು ಈ ಕಡೆ ಇವರು ತಾಂಬೂಲ್ದಾರ್ ಮಾಡಿದ್ರು. ಏನೋ ತುಂಬಾ ಖುಷಿಯಾಗಿದ್ರಿ, ನಾನ್ ತೊಂದ್ರೆ ಮಾಡಿದ್ನ ಫೋನ್ ಮಾಡಿ. ಇಲ್ಲ ನಾವು ಕುಂತಿದ್ದೀವಿ, ಈಗ ಬಂದ್ರೆ ಒಂದನು ಬಟ್ಟೆ ಟೀ ಕುಡಿಯೋಣಂತ ಟೀ ಕೊಟ್ಟೆ, ಸಕ್ಕರೆ ಕುಡಿದಾರ ಟೀಗೆ. ಅಲ್ಲ ಮಾತುಕತೆಯಲ್ಲಿ ಏನೋ ತೊಡಗಿದ್ರ ತೊಂದ್ರೆ ಆಯ್ತಣ್ಣ? ತೊಂದ್ರೆ ಏನಿಲ್ಲ, ನೀವು ಅದನ್ನೇ ಎಳಿಬೇಕಿಲ್ಲ ನಮ್ಮ ನಾವು ಈಗ ಬಂದು. ಅದೇ ಅಣ್ಣ ಫ್ಯಾಕ್ಟ್ರಿ ಒಳಗೆ ಈ ಕಾರೆ ಹಣ್ಣು ಮಾಡಿದ್ವಲ್ಲ ಫ್ಯಾಕ್ಟ್ರಿ ಒಳಗೆ. ಕಾರೇನ್ ಫ್ಯಾಕ್ಟ್ರಿ? ಕಾರೇನ್ ಫ್ಯಾಕ್ಟ್ರಿ ಅಲ್ಲ ಕಾರೆ ಹಣ್ಣು ಗೊತ್ತಾಯ್ತು ಈ ಕರೆಕಲ್ಲು, ಆಮೇಲೆ ಇದು ಕಾರ್ ಒಳಗೆ ಬರ್ತಾವಲ್ಲ ಕಾರೆ ಹಣ್ಣು. ಕಾರೆ ಹಣ್ಣು ಅದೊಂದ್ 5 kg ತಗೊಂಬತ್ತೀರಾ? ಈ ಆಯ್ತು ಪೂಜೆ ಬಂತಲ್ಲ, ಅಲ್ಲ ನೀವು ಇದೇನ್ ನಾವು ಇದಕ್ಕೆ ಹೋಗಿ ಕೇಳ್ರಿ ನೋಡ ಸಿಗ್ತವನ. ಯಾವ್ದಕ್ಕಣ? ಚಂದ್ರಶೆಟ್ಟಿ ಅಂಗಡಿ ಅಂತಾನ ಗುಂಪು. ಯಾವ ನಿಮ್ದು? ಯಾವೂರು? ಬೈಂದ್ರಳ್ಳಿ. ಇದು ತುಮಕೂರಾಗ ಚಂದ್ರಶೆಟ್ಟಿ ಅಂಗಡಿ ಅಂತ ಐತೆ. ಗುಂಜಿ ತರಕಲ್ಲು ಅಂತ ಕೇಳ್ರಿ, ಹೊಡೆ ಅಂಗಡಿ ಇರ್ತಾವ. ಏನ್ ಅಂಗಡಿ ಹೇಳ್ರಿ? ಚಂದ್ರಶೆಟ್ಟಿ. ಅದನ್ನೇ ಅವ್ರೇ ಕೊಟ್ಟಿ ನರಸಿಂಹ ಫೋನ್ ಮಾಡ್ರಿ ಕಳಿಸ್ಕೊಡ್ತಾರೆ ಅಂತ. ಅವರು ಯಾರು ನಂಬರ್ ನಿಮ್ದೇ ಕೊಟ್ಟಿದ್ರು. ನಿಮ್ದು ಅಂಗಡಿ ಐತಂತಲ್ಲ? ನಮ್ದು ಅಂಗಡಿ ಇಲ್ಲ, ಅದು ಚಂದ್ರಶೆಟ್ಟಿ ಬೀಡಿ ಅಂಗಡಿ ಮಾಡೋದು ಅಂಗಡಿ. ಹೂ ಅಣ್ಣ, ನರಸಿಂಹ ಸಂತೋಷ. ಅಲ್ಲಣ್ಣ ಅವರು ಯಾರು ನಂಜಪ್ಪ ಅಂತ ಅನ್ನೋರು ಕೊಟ್ರು, ನರಸಿಂಹರಾಜು ಅನ್ನೋರ್ಗೆ ಫೋನ್ ಮಾಡ್ರಿ. ನಮ್ಗೇನ್ ಗೊತ್ತಣ್ಣ, ಈ ಯುಗಾದಿ ಹಬ್ಬ ಬಂತಲ್ಲ,
ಹಾ ಯುಗಾದಿ ಹಬ್ಬಕ್ಕೆ ಇಲ್ಲಿ ವರ್ಕರ್ಸ್ಗಳಿಗೆಲ್ಲ ತಾಂಬೂಲ ಕೊಡ್ಬೇಕಾಯ್ತು. ಉಂಡೆ ಖಾರೆ ಹಣ್ಣು ಅದೇನು ಇದು ಕಾರೇಣ್ ಬಿಡೋದು ಯಾವಾಗ ಕೊಟ್ರ ಹಾ ಯಾವ ಟೈಮ್ಗ ಕಾರಪ್ಪ ಬರ್ತಲ್ಲ ಬಸವನಪ್ಪ ಕಾರಪ್ಪ ಹಾ ಆ ಟೈಮಾಗ ಯುಗಾದಿ ಟೈಮಾಗ ಬರೋದು ಕಾರಪ್ಪ ಟೈಮಾಗ. ಹೂಣ ನಾನು ಯುಗಾದಿ ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದ್ಲೇ ಬುಕ್ ಮಾಡ್ತಾ ಇದ್ದೀನಿ. ನಮಗೂ ಯುಗಾದಿ ಹಬ್ಬಕ್ಕೆ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ. ಹಣ್ಣು ಹಂಪ್ಲು ಎಲ್ಲ ಸೇಬು ಎಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅಣ್ಣ, ಅದಕ್ಕೇನೆ ಖಾರೆ ಹಣ್ಣು ತಗೊಂಬಿಡೋಣ. ಒಂದ್ 5 kg ಅಷ್ಟು ಬೇಕು. ಹಲೋ ಹಲೋ ಏ ಮಾತಾಡಯ್ಯ, ಮಾತಾಡೋ. ಹೇಳಿ. ಅದೇ ಅಣ್ಣ ಖಾರೆ ಹಣ್ಣು ಒಂದು 4ರಿಂದ 5 kg ಅಷ್ಟು ಬೇಕು. ನಿನ್ನ ಹಣ್ಣಿಲ್ಲ